ನಮಸ್ತೆ, ನಾನು ದೀಪಾ ನಾಗೇಶ್. ನಾನಿದ್ದೀನಿ ಇವತ್ತು ಜೆಮಾಲಜಿ ಲ್ಯಾಬಲ್ಲಿ ಶ್ರೀಲಂಕಾದಲ್ಲಿರುವಂಥದ್ದು. ನಾವು ಫೇಶಿಯಲಲ್ಲಿ ಸಾಕಷ್ಟು ರೋಲರ್ಸ್ಗಳನ್ನ, ಜೇಡ್ ರೋಲರ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಅದರದ್ದೆಲ್ಲ ಇನ್ ಡೀಟೇಲ್ ನಾಲೆಜ್ಗೋಸ್ಕರ ಸ್ಪೆಷಲ್ ಕೋರ್ಸ್ ತೊಗೊಳೋದಕ್ಕೋಸ್ಕರ ನಾನು ಇವತ್ತು ಶ್ರೀಲಂಕಾದಲ್ಲಿ ಬಂದಿದ್ದೀನಿ. ಸೊ ಸಾಕಷ್ಟು ರೀತಿಯ ಜೆಮಾಲಜಿ ಬಗ್ಗೆ ತಿಳ್ಕೊಂಡಿದ್ದೀನಿ. ಅದನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಪ್ಡೇಟ್ ಕೂಡ ಮಾಡ್ತಾನೆ ಇರ್ತೀನಿ. ಕಂಪ್ಲೀಟಾಗಿ ಜೆಮ್ಸ್ಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಬಂದಿದ್ದೀನಿ ನಾವಿಲ್ಲಿ ಜೇಡ್ ರೋಲರ್ಸ್ನ ಯೂಸ್ ಮಾಡ್ತಿರ್ತೀವಿ. ಫೇಶಿಯಲಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಟೋನ್ಸ್ಗಳನ್ನ ಯೂಸ್ ಮಾಡ್ತಾಯಿರ್ತೀವಿ. ನವರತ್ನ ಫೇಶಿಯಲ್ನ ಕೂಡ ಮಾಡ್ತಾನೆ ಇರ್ತೀವಿ. ಸೊ ಅದರದ್ದೆಲ್ಲ ಇನ್ ಡೆಪ್ತ್ ನಾಲೆಜ್ಗೋಸ್ಕರನೇ ನಾನು ಇವತ್ತು ಇಲ್ಲಿ ಬಂದಿರುವಂಥದ್ದು. ಸ್ಪೆಷಲ್ ಕೋರ್ಸ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ, ಸರ್ಟಿಫಿಕೇಷನ್ ಕೂಡ ಆಗ್ತದೆ. ಸೊ ಇದರದ್ದೆಲ್ಲ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಕ್ವಾಡ್ಸ್ ಅಂತ, ಇನ್ಫ್ಯಾಕ್ಟ್ ಇದಕ್ಕೋಸ್ಕರನೇ ನಾನು ಬಂದಿದ್ದು ಜೆಮಾಲಜಿ ಲ್ಯಾಬ್ಗೆ. ಸಚ್ ವಂಡರ್ಫುಲ್ ಕ್ರಿಯೇಷನ್ ಅಂತಲೇ ಹೇಳ್ಬೋದು. ನ್ಯಾಚುರಲ್ ಆಗಿರುವಂಥದ್ದು, ಇದು ಯಾರು ಮಾಡಿರೋವಂಥದ್ದಲ್ಲ, ಮೆಷಿನರಿಯಿಂದ ಅದನ್ನು ಮಾಡಿರೋವಂಥದ್ದಲ್ಲ. ನ್ಯಾಚುರಲ್ ಆಗಿ ಮೈನಿಂಗ್ ಮಾಡುವಾಗ ಇದು ಈ ರೀತಿ ಸಿಗುತ್ತೆ. ವೆರಿ ಅಡ್ವಾನ್ಸ್ಡ್ ಫೇಶಿಯಲ್ಸ್ಗಳಲ್ಲಿ ನಾವು ಸ್ಕಿನ್ ಲಿಫ್ಟಿಂಗ್ ಟೆಕ್ನಿಕ್ ಮಾಡಬೇಕಂದ್ರೆ ಸೀರಮ್ ಅಥವಾ ಕ್ರೀಮ್ಗಳನ್ನ ಅಪ್ಲೈ ಮಾಡಿ ನಾವು ಜೇಡ್ ರೋಲರ್ಸ್ಗಳನ್ನ ಯೂಸ್ ಮಾಡ್ತೀವಿ. ಗುವಾಶ ಸ್ಟೋನ್ಸ್ಗಳನ್ನ ಯೂಸ್ ಮಾಡಿ ಮಸಾಜ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಹಾಟ್ ಸ್ಟೋನ್ ಮಸಾಜ್ನ ಕೂಡ ಮಾಡ್ತಾನೆ ಇರ್ತೀವಿ. ಇದಕ್ಕೆಲ್ಲ ಯೂಸ್ ಮಾಡುವಂಥ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಟೋನ್ಸ್ಗಳ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕೋಸ್ಕರನೇ ನಾನು ಇವಾಗ ಇಲ್ಲಿಗೆ ಬಂದಿರೋವಂಥದ್ದು. ಬನ್ನಿ, ನಮ್ಮ ಇನ್ಸ್ಟಿಟ್ಯೂಟ್ ಹೇಗಿತ್ತು, ಇದರದ್ದೆಲ್ಲ ಪ್ರೋಸೆಸ್ ಹೇಗೆ ನಡೀತಿತ್ತು ಅಂತ ತೋರಿಸ್ತಾ ಇದ್ದೀನಿ. ಇದೇ ನಮ್ಮ ಜೆಮಾಲಜಿ ಲ್ಯಾಬ್. ಬನ್ನಿ, ನಮ್ಮ ಕ್ಲಾಸ್ ರೂಮ್ ಹೇಗಿತ್ತು ಅಂತ ನಿಮಗೆ ತೋರಿಸ್ತೀನಿ. ಅಕ್ರಾಸ್ ದ ವರ್ಲ್ಡಿಂದ ಬಂದು ಇಲ್ಲಿ ನಾಲೆಜ್ನ ಗ್ಯಾದರ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ನಮ್ಮ ಜೆಮಾಲಜಿ ಡಿಪಾರ್ಟ್ಮೆಂಟಲ್ಲಿ ಯಾವುದೆಲ್ಲ ರೀತಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತಾರೆ. ಜೊತೆಗೆ ನಾವಿಲ್ಲಿ ಸಾಕಷ್ಟು ರೀತಿಯ ಜೆಮ್ ಸ್ಟೋನ್ಸ್ನ ಕೂಡ ಪರ್ಚೇಸ್ ಮಾಡಿದ್ವಿ. ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇದಕ್ಕಿಂತ ಇನ್ನೂ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಸ್ಟೇ ಟ್ಯೂನ್ಡ್.